ನಮಸ್ಕಾರ ಸ್ನೇಹಿತರೆ, ನಾನು ಗಜೇಂದ್ರ ಗೌಡ. ರಾಜ್ ಪಾಲಿಟಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದ ಮೂಲಕ ನಾವು ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳ 12ರಿಂದ 35ನೇ ವಿಧಿಯವರೆಗಿನ ಪ್ರಮುಖವಾದಂತಹ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ವಿಡಿಯೋಗಳನ್ನು ನೋಡ್ತಾ ಬಂದಿದ್ದೀವಿ. ಸೊ ಆ ವಿಡಿಯೋದಲ್ಲಿ ಇದು 3ನೇ ಮತ್ತು ಕೊನೆಯ ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲಿ ನಾವು ಮೂಲಭೂತ ಹಕ್ಕುಗಳು ಜೊತೆಗೆ ಬಹುಮುಖ್ಯವಾಗಿ ಈ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲಿಕ್ಕಾಗಿಯೇ ತರುವಂತಹ ಏನು ರಿಟ್ಗಳಿದ್ದಾವೆ ಆ ಆಜ್ಞೆಗಳ ಕುರಿತಾಗಿ ಕೇಳಬಹುದಾದಂಥ ಅತ್ಯಂತ ಪ್ರಮುಖವಾದ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ವಿತ್ ರೆಫರೆನ್ಸ್ ಟು ಚೈಲ್ಡ್ ಲೇಬರ್ ಪ್ರಾಬ್ಲಮ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ಕೆಲವೊಂದು ಚೈಲ್ಡ್ ಲೇಬರ್ಗೆ ಸಂಬಂಧಪಟ್ಟಂಥ ಹೇಳಿಕೆಗಳಿವೆ, ಅವುಗಳನ್ನು ನೋಡಿಬಿಟ್ಟು ಆನ್ಸರನ್ನು ಮಾಡಬೇಕಾಗಿದೆ. ಅಟ್ ಪ್ರೆಸೆಂಟ್ ದೇರ್ ಇಸ್ ಎ ಕಂಪ್ಲೀಟ್ ಬ್ಯಾನ್ ಆನ್ ಚೈಲ್ಡ್ ಲೇಬರ್ ಅಂಡರ್ ದ ಏಜ್ ಆಫ್ 14 ಇನ್ ಆಲ್ ಟೈಪ್ಸ್ ಆಫ್ ಆಕ್ಯುಪೇಷನ್ಸ್ ಎಕ್ಸೆಪ್ಟ್ ಫ್ರಮ್ ಫಾರ್ಮ್ ಆ್ಯಂಡ್ ಡೊಮೆಸ್ಟಿಕ್ ವರ್ಕ್ ಆಫ್ಟರ್ ಸ್ಕೂಲ್ ಅವರ್ಸ್. ಅಂದರೆ ಚೈಲ್ಡ್ ಲೇಬರ್ 14 ವರ್ಷ ವಯೋಮಿತಿಗಿಂತ ಕೆಳಗಿರುವಂಥ ಮಕ್ಕಳ ಕಾರ್ಮಿಕರಾಗಿ ದುಡಿಸಿಕೊಳ್ಳುವಂಥದ್ದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ತೋಟಗಾರಿಕೆ ಅಥವಾ ಹೊಲಗಳಲ್ಲಿ ಮತ್ತು ಡೊಮೆಸ್ಟಿಕ್ ಆಗಿರುವಂಥ ಅಪಾಯಕಾರಿ ಅಲ್ಲದ ಕಾರ್ಯಗಳಲ್ಲಿ ಅದು ಮಕ್ಕಳನ್ನು ಬಳಸಿಕೊಳ್ಳಿಕ್ಕೆ ಅದು ಶಾಲಾ ಅವಧಿಯ ನಂತರದಲ್ಲಿ ಒಂದಿಷ್ಟು ಅನುಮತಿಯನ್ನು ನೀಡಲಾಗಿದೆ ಅಂತ. ಇನ್ನು ಎರಡನೇ ಹೇಳಿಕೆ ಏನಿದೆ, ದ ಚೈಲ್ಡ್ ಲೇಬರ್ ಪ್ರೊವಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್. ಅಂದರೆ ಎರಡನೇದರಲ್ಲಿ ಈ ಮಗುವಿನ ಏನು ಕಾನೂನುಗಳೇನಿದೆ, ಈ ಕಾರ್ಮಿಕರ ಒಂದು ಕಾನೂನು, ಮಕ್ಕಳನ್ನು ದುಡಿಸಿಕೊಳ್ಳೋದ್ರ ಬಗ್ಗೆ ಇರುವಂಥ ಕಾನೂನುಗಳನ್ನು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅಂದರೆ ಮಹಿಳಾ ಮತ್ತು ಮಕ್ಕಳ ಖಾತೆಯ ಒಂದು ಸಚಿವಾಲಯ ಇದನ್ನು ನಿಯಂತ್ರಿಸುತ್ತೆ ಅಂತ ಇದೆ. ಸೊ ಈ ಎರಡನ್ನು ನೋಡಿಬಿಟ್ಟು ವಿಚ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತೇಳಿ ನಾವು ಗುರುತಿಸಬೇಕಾಗಿದೆ. ಇಲ್ಲಿ ಆಯ್ಕೆ 1 ಓನ್ಲಿ, ಬಿ ಯಲ್ಲಿ 2 ಓನ್ಲಿ, ಸಿ ಯಲ್ಲಿ ಬೋತ್, ಡಿ ಯಲ್ಲಿ ನನ್ ಅಂತ ಇದೆ ಸ್ನೇಹಿತರೆ. ಸೊ ಇವುಗಳನ್ನು ನೋಡಿದರೆ ನಮಗೆ ಒಂದನೇ ಹೇಳಿಕೆ ಸಂಪೂರ್ಣ ಸರಿಯಾಗಿದೆ. ಫಾರ್ಮ್ ಮತ್ತು ಡೊಮೆಸ್ಟಿಕ್ಕಲ್ಲಿ ಹೊರತುಪಡಿಸಿದರೆ ಅದು ಶಾಲಾವಧಿಯ ನಂತರ ಸಂಪೂರ್ಣವಾಗಿ ಈ ಒಂದು ಚೈಲ್ಡ್ ಲೇಬರನ್ನು ನಾವು ನಿಷೇಧಿಸಲಾಗಿದೆ. ಸೊ ಒಂದನೇ ಹೇಳಿಕೆ ಸರಿಯಾಗಿದೆ. ಇನ್ನು ಎರಡನೇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಖಾತೆ ಈ ಒಂದು ಚೈಲ್ಡ್ ಲೇಬರಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ನಿಯಂತ್ರಿಸುತ್ತದೆ ಅಂತ ಹೇಳಿಕೆ ಇದೆ. ಇದು ಕೂಡ ಸರಿಯಾಗಿದೆ ಸ್ನೇಹಿತರೆ. ಹಾಗಾಗಿ ಉತ್ತರ ಸಿ ಬೋತ್ ಇಸ್ ದ ರೈಟ್ ಆನ್ಸರ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಕೆಲವೊಂದು ಹೇಳಿಕೆಗಳಿವೆ, ಅವುಗಳನ್ನು ಗಮನಿಸ್ರಿ ಅಂತ ಹೇಳ್ತಾ ಇದ್ದೇನೆ. ದ ಇನ್ಸ್ಟ್ರಕ್ಷನ್ಸ್ ರನ್ ಬೈ ದ ಸ್ಟೇಟ್ ವಿಲ್ ನಾಟ್ ಗಿವ್ ಎನಿ ರಿಲಿಜಿಯಸ್ ಎಜುಕೇಷನ್ ಟು ಎನ್ಶ್ಯೂರ್ ದ ನ್ಯೂಟ್ರಾಲಿಟಿ ಆಫ್ ದ ಸ್ಟೇಟ್ ಇನ್ ಮ್ಯಾಟರ್ಸ್ ಆಫ್ ರಿಲಿಜನ್. ಧಾರ್ಮಿಕ ವಿಚಾರಗಳಲ್ಲಿ ತನ್ನ ಧರ್ಮ ನಿರಪೇಕ್ಷತೆಯನ್ನು, ತಟಸ್ಥತೆಯನ್ನು ರಾಜ್ಯಗಳು ಕಾಯ್ದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಏನು ಸರ್ಕಾರ ನಡೆಸುವಂಥ ಶಾಲಾ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು ನೀಡ್ತಾ ಇಲ್ಲ ಅನ್ನುವಂಥದ್ದು ಒಂದನೇ ಹೇಳಿಕೆ. ಇನ್ನು ದ ಗವರ್ನಮೆಂಟ್ ವಿಲ್ ನಾಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ವೆನ್ ಗ್ರ್ಯಾಂಟಿಂಗ್ ಏಡ್ ಆನ್ ದ ಬೇಸಿಸ್ ಆಫ್ ದೇರ್ ಮ್ಯಾನೇಜ್ಮೆಂಟ್ ಬೀಯಿಂಗ್ ಅಂಡರ್ ಪರ್ಟಿಕ್ಯುಲರ್ ಮೈನಾರಿಟಿ ಕಮ್ಯುನಿಟೀಸ್. ಏನು ಸರ್ಕಾರ ಯಾವುದೇ ರೀತಿಯ ತಾರತಮ್ಯವನ್ನು ಈ ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರು ತೆಗೆದಂಥ ಶಾಲಾ ಶೈಕ್ಷಣಿಕ ಸಂಸ್ಥೆಗಳಿಗೆ ತಾನು ಕೊಡಬೇಕಾದಂಥ ಅನುದಾನ ನೀಡುವಲ್ಲಿ ಯಾವ ತಾರತಮ್ಯವನ್ನು ಮಾಡೋದಿಲ್ಲ ಅನ್ನುವಂಥ ಹೇಳಿಕೆ ಇದೆ. ಸೊ ಇವೆರಡು ಹೇಳಿಕೆಗಳನ್ನು ನೋಡಿಬಿಟ್ಟು ವಿಚ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಎ ಯಲ್ಲಿ 1 ಓನ್ಲಿ ಇದೆ, ಬಿ ಯಲ್ಲಿ 2 ಓನ್ಲಿ ಇದೆ, ಸಿ ಯಲ್ಲಿ ಬೋತ್ ಇದೆ, ಡಿ ಯಲ್ಲಿ ನನ್ ಇದೆ. ಸೊ ಒಂದನೇ ಹೇಳಿಕೆ ಇದೆ, ಹೌದು, ರಾಜ್ಯಗಳು ಧರ್ಮ ನಿರಪೇಕ್ಷತೆಯನ್ನು ಕಾಪಾಡಿಕೊಳ್ಳೋ ಸಲುವಾಗಿಯೇ ಈ ಒಂದು ಶಾಲೆಗಳಲ್ಲಿ ತಾನು ನಡೆಸುವಂತಹ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು ನೀಡುತ್ತಿಲ್ಲ. ಇದು ಸರಿಯಾಗಿದೆ. ಇನ್ನು ಗೌರ್ಮೆಂಟ್ ವಿಲ್ ನಾಟ್ ಡಿಸ್ಕ್ರಿಮಿನೇಟ್, ಯಾವುದೇ ರೀತಿಯ ತಾರತಮ್ಯವನ್ನು ಅಂತಹ ಅಲ್ಪಸಂಖ್ಯಾತ ಶಾಲೆಗಳಿಗೆ ಅನುದಾನ ಕೊಡಬೇಕಾದ್ರೆ ಅದು ಮಾಡೋದಿಲ್ಲ. ಹಾಗಾಗಿ ಇದು ಕೂಡ ಸರಿಯಾಗಿದೆ. ಇಲ್ಲಿ ಸರಿಯಾದ ಆಯ್ಕೆ ಆನ್ಸರ್ ಸಿ ಬೋತ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ತಿದ್ದೇನೆ. ಒಂದು, ರೈಟ್ ಟು ಪ್ರೇ ಟು ಗಾಡ್ ಆಫ್ ಒನ್ಸ್ ಚಾಯ್ಸ್ ಈಸ್ ಫಂಡಮೆಂಟಲ್ ರೈಟ್.
ಅಂದ್ರೆ ಒಬ್ಬ ವ್ಯಕ್ತಿಯ ದೇವರನ್ನು ಆರಾಧಿಸುವಂತಹ ಹಕ್ಕು ಏನಿದೆ ಅದು ಮೂಲಭೂತ ಹಕ್ಕಾಗಿದೆ. ರೈಟ್ ಎಂಟರ್ ದ ರಿಲಿಜಿಯಸ್ ಪ್ಲೇಸ್ ಆಫ್ ಎನಿ ಡಿನಾಮಿನೇಷನ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್. ಯಾವುದೇ ರೀತಿಯ ಧಾರ್ಮಿಕ ಸ್ಥಳಗಳನ್ನು ಪ್ರವೇಶಿಸುವುದು ಸಂವಿಧಾನಬದ್ಧ ಹಕ್ಕಾಗಿದೆ ಅನ್ನುವಂಥದ್ದು ಹೇಳಿಕೆಯಾಗಿದೆ. ಸೊ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ತಾನೆ. ಎಲ್ಲಿ 1 ಓನ್ಲಿ, ಬಿ ಯಲ್ಲಿ 2 ಓನ್ಲಿ, ಸಿ ಯಲ್ಲಿ ಬೋತ್ ಇದೆ, ಡಿ ಯಲ್ಲಿ 1 ಓನ್ಲಿ ಇದೆ. ಸೊ ಈ ಹೇಳಿಕೆಗಳನ್ನು ನೋಡಿದರೆ ಒಂದನೇ ಹೇಳಿಕೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ತನ್ನ ಇಷ್ಟದ ದೇವರನ್ನು ಆರಾಧಿಸುವಂಥದ್ದು. ಸೊ ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ಇನ್ನು ರೈಟ್ ಟು ಎಂಟರ್ ದ ರಿಲಿಜಿಯಸ್ ಪ್ಲೇಸಸ್ ಆಫ್ ಎನಿ ಡಿನಾಮಿನೇಷನ್ ಈಸ್ ಕಾನ್ಸ್ಟಿಟ್ಯೂಷನಲ್ ರೈಟ್. ಸೊ ಯಾವುದೇ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು ಅಥವಾ ಪ್ರವೇಶಿಸುವಂಥದ್ದು ಸಂವಿಧಾನಾತ್ಮಕ ಹಕ್ಕಲ್ಲ, ಅದರ ಮೇಲೆ ಕೆಲವೊಂದಿಷ್ಟು ನಿರ್ಬಂಧಗಳಿವೆ. ಹಾಗಾಗಿ ಇದು ಹೇಳಿಕೆ ತಪ್ಪಾಗಿದೆ. ಸೊ ಹಾಗಾಗಿ ಸರಿಯಾದ ಆಯ್ಕೆ ಎ ಓನ್ಲಿ. Suppose group of minorities is denied permission for opening a minority based educational institutions in Kerala. It violates which of the following fundamental rights? ಸೊ ಕೇರಳದಲ್ಲಿ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ತನ್ನ ಒಂದು ಶಾಲೆಗಳನ್ನು ಅಥವಾ ಸಂಸ್ಥೆಗಳನ್ನು, ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೀಲಿಕ್ಕೆ ಅವಕಾಶ ನಿರಾಕರಿಸಿದರೆ ಹಾಗೆ ಯಾವ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಸೊ ಎಲ್ಲಿ ರೈಟ್ ಟು ಲೈಫ್ ಇದೆ, ಬಿ ಯಲ್ಲಿ ರೈಟ್ಸ್ ಗಿವನ್ ಅಂಡರ್ ಆರ್ಟಿಕಲ್ 29 to 30, ರೈಟ್ಸ್ ಟು ಫ್ರೀಡಮ್ ಆಫ್ ಮೂವ್ಮೆಂಟ್, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲೈಟೇಷನ್ಸ್. ಸೊ ಇಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಅಲ್ಪಸಂಖ್ಯಾತರು ತೆರೀಲಿಕ್ಕೆ ಅವಕಾಶ ಕೊಡುವಂಥ ಏನು ವಿಧಿಗಳಿದ್ದಾವೆ ಅಥವಾ ಮೂಲಭೂತ ಹಕ್ಕುಗಳಿದ್ದಾವೆ ಅವು ಆರ್ಟಿಕಲ್ 29 and 30. ಹಾಗಾಗಿ ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. Who have a fundamental right to set up their own educational institutions in order to preserve and develop their own culture. ಸೊ ತಮ್ಮ ಸಂಸ್ಕೃತಿಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಅಥವಾ ಉಳಿಸಿಕೊಳ್ಳಿಕ್ಕೆ, ಬೆಳೆಸಿಕೊಳ್ಳಲಿಕ್ಕೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂತಹ ಮೂಲಭೂತ ಹಕ್ಕು ಯಾರಿಗೆಲ್ಲ ಇದೆ ಅನ್ನುವಂಥದ್ದು ಈ ಪ್ರಶ್ನೆ. ಸೊ ಆಯ್ಕೆ ಎ ಯಲ್ಲಿದೆ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ಭಾಷಾ ಅಲ್ಪಸಂಖ್ಯಾತರಿಗಿದೆ ಅಂತ ಇದೆ. ಬಿ ಯಲ್ಲಿ ರಿಲಿಜಿಯಸ್ ಮೈನಾರಿಟೀಸ್, ಧಾರ್ಮಿಕ ಅಲ್ಪಸಂಖ್ಯಾತರಿಗಿದೆ ಅಂತ ಇದೆ. ಸಿ ಯಲ್ಲಿ ಆಲ್ ಮೈನಾರಿಟೀಸ್ ಆ್ಯಸ್ ಡಿಫೈನ್ಡ್ ಬೈ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ಸ್. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗುರುತಿಸಿರುವಂಥ ಎಲ್ಲ ಅಲ್ಪಸಂಖ್ಯಾತರಿಗೂ ಇದೆ ಅನ್ನುವಂಥದ್ದು ಮೂರನೇ ಆಯ್ಕೆ. ಇನ್ನು ಡಿ ಯಲ್ಲಿ ಓನ್ಲಿ ಟ್ರೈಬಲ್ಸ್ ಬಿಲಾಂಗಿಂಗ್ ಟು ದ 5th and 6th ಶೆಡ್ಯೂಲ್ ಏರಿಯಾಸ್, 5 ಮತ್ತು 6ನೇ ಶೆಡ್ಯೂಲಲ್ಲಿರುವಂಥ ಟ್ರೈಬಲ್ಸ್ಗೆ ಮಾತ್ರ ಈ ಒಂದು ಹಕ್ಕಿದೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ಸರಿಯಾದ ಆಯ್ಕೆ ಆಲ್ ಮೈನಾರಿಟೀಸ್, ಲಿಂಗ್ವಿಸ್ಟಿಕ್ ಇರ್ಬೋದು ಅಥವಾ ರಿಲಿಜಿಯಸ್ ಇರ್ಬೋದು, ಎಲ್ಲ ರೀತಿಯ ಅಲ್ಪಸಂಖ್ಯಾತರಿಗೂ ಕೂಡ ಅದು ಆ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಅಂತಹ ಒಂದು ಅಲ್ಪಸಂಖ್ಯಾತ ಅಂತ ಹೇಳಿ ಯಾರನ್ನೆಲ್ಲ ಗುರುತಿಸಿರುತ್ತೋ ಅವರೆಲ್ಲರೂ ಕೂಡ ಈ ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೀಲಿಕ್ಕೆ ಅವರಿಗೆ ಮೂಲಭೂತ ಹಕ್ಕನ್ನು ನೀಡಲಾಗಿದೆ. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. Which of the following courts in India can issue writs for the enforcement of fundamental rights? ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲಿಕ್ಕಾಗಿಯೇ ಯಾವ ಕೋರ್ಟ್ಗಳು ರಿಟ್ಗಳನ್ನು ಹೊರಡಿಸಬಹುದಾಗಿದೆ, ಆಜ್ಞೆಗಳನ್ನು ಹೊರಡಿಸಬಹುದಾಗಿದೆ ಅನ್ನುವಂಥದ್ದು. ಸೊ ಇಲ್ಲಿ ಆಯ್ಕೆ 1ನಲ್ಲಿ ಸುಪ್ರೀಂ ಕೋರ್ಟ್, 2 ಹೈಕೋರ್ಟ್, 3 ಸ್ಪೆಷಲಿ ಕಾನ್ಸ್ಟಿಟ್ಯೂಟೆಡ್ ಕೋರ್ಟ್ಸ್ ಅಂತ ಇದೆ. ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಸರಿಯಾದ ಆಯ್ಕೆ ಫಂಡಮೆಂಟಲ್ ರೈಟ್ಸ್ಗಳನ್ನು ಜಾರಿಗೊಳಿಸಲಿಕ್ಕಾಗಿ ನಮ್ಮ ಸಂವಿಧಾನದಲ್ಲಿ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಮತ್ತು ಹೈಕೋರ್ಟ್ಗಳಿಗೆ ಈ ಒಂದು ಹಕ್ಕನ್ನು ನೀಡಲಾಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಇಲ್ಲಿ ಸರಿಯಾದ ಆಯ್ಕೆ. ಇನ್ನು ಸ್ಪೆಷಲಿ ಕಾನ್ಸ್ಟಿಟ್ಯೂಟೆಡ್ ಕೋರ್ಟ್ಸ್ ಯಾವುದೇ ರೀತಿಯ ಟ್ರಿಬ್ಯುನಲ್ಸ್ಗಳು ಅಥವಾ ಬೇರೆ ರೀತಿಯಿಂದ ವಿವಾದಗಳನ್ನು ಬಗೆಹರಿಸಲಿಕ್ಕಾಗಿ ರಚನೆಯಾದಂಥ ಸ್ಪೆಷಲ್ ಕೋರ್ಟ್ಸ್ಗಳಿಂದ ಅವುಗಳು ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ರಿಟ್ಗಳನ್ನು ಹೊರಡಿಸುವ ಅಧಿಕಾರ ಹೊಂದಿರೋದಿಲ್ಲ. ಹಾಗಾಗಿ ಆಯ್ಕೆ 1 ಮತ್ತು 2 ಇರುವಂಥ ಎ ಸರಿಯಾದ ಆಯ್ಕೆಯಾಗಿರುತ್ತೆ.
ಅಪಾರ್ಟ್ ಫ್ರಮ್ ಸುಪ್ರೀಂ ಕೋರ್ಟ್ ರಿಟ್ಸ್ ಟು ಎನ್ಫೋರ್ಸ್ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಇಶ್ಯೂಡ್ ಬೈ. ಸೊ ಸುಪ್ರೀಂ ಕೋರ್ಟ್ ಅಲ್ಲದೆ ಮತ್ತು ಬೇರೆ ಯಾವ ಕೋರ್ಟ್ಗಳು ಫಂಡಮೆಂಟಲ್ ರೈಟ್ಸನ್ನು ರಕ್ಷಿಸಲಿಕ್ಕೆ ಅಥವಾ ಅವನ್ನ ಜಾರಿ ಕೊಡಲಿಕ್ಕೆ ರಿಟ್ಗಳನ್ನು ಹೊರಡಿಸಬಹುದಾಗಿದೆ ಅಂತ. ಸೊ ಈ ಪ್ರಶ್ನೆಯಲ್ಲಿರುವಂಥ ಆಯ್ಕೆಗಳು: 1ರಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇದೆ, 2ರಲ್ಲಿ ನ್ಯಾಷನಲ್ ಪಾಲಿಸಿ ಕಮಿಷನ್ ಇದೆ, 3ರಲ್ಲಿ ಲೋಕ ಅದಾಲತ್ಸ್ ಇದೆ. ಸೊ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಸುಪ್ರೀಂ ಕೋರ್ಟನ್ನು ಬಿಟ್ಟರೆ ಮತ್ತೆ ಬೇರೆ ಯಾರು ಈ ಒಂದು ರಿಟ್ಗಳನ್ನು ಹೊರಡಿಸ್ಬೋದು ಅಂತ. ಆಯ್ಕೆ ಎ 1, 2 ಆ್ಯಂಡ್ 3 ಇದೆ, ಬಿ ಯಲ್ಲಿ 1 ಆ್ಯಂಡ್ 2 ಇದೆ, ಸಿ ಯಲ್ಲಿ 2 ಓನ್ಲಿ ಇದೆ, ಡಿ ಯಲ್ಲಿ ನನ್, ಯಾವುದೂ ಅಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಸೊ ನಾವು ಈಗಾಗಲೇ ನೋಡಿದ್ದೀವಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಈ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲಿಕ್ಕೆ ರಿಟನ್ನು ಹೊರಡಿಸುವ ಅಧಿಕಾರ ಇಲ್ಲ. ಹಾಗಾಗಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳು ತಪ್ಪಾಗಿದೆ, ನ್ಯಾಷನಲ್ ಪೊಲೀಸ್ ಕಮಿಷನ್ ಕೂಡ ತಪ್ಪು, ಮತ್ತು ಲೋಕಲ್ ಅದಾಲತ್ ಕೂಡ ತಪ್ಪಾಗಿರುವ ಆಯ್ಕೆ. ಹಾಗಾಗಿ ಇಲ್ಲಿ ಸರಿಯಾದದ್ದು ಇದು ಯಾವುದೂ ಅಲ್ಲ. ಡಿ ಈಸ್ ದ ರೈಟ್ ಆನ್ಸರ್. Consider the following statements about writs issued for enforcing fundamental rights. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲಿಕ್ಕಾಗಿಯೇ ರಿಟ್ಗಳನ್ನ ಹೊರಡಿಸಬೇಕಾದ್ರೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಉತ್ತರಿಸಿ ಅನ್ನುವಂಥದ್ದಿದೆ. ಇಟ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಜುಡಿಷಿಯರಿ ಟು ದ ಲೆಜಿಸ್ಲೇಟರ್ಸ್. ರಿಟ್ಗಳನ್ನು ನಾವು ನ್ಯಾಯಾಂಗವು ಶಾಸಕಾಂಗಕ್ಕೆ ಹೊರಡಿಸಬಹುದಾಗಿದೆ. ಇಟ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಜುಡಿಷಿಯರಿ ಟು ದ ಎಕ್ಸಿಕ್ಯೂಟಿವ್. ನ್ಯಾಯಾಂಗ ಕಾರ್ಯಾಂಗಕ್ಕೆ ರಿಟ್ಗಳನ್ನು ಹೊರಡಿಸಬಹುದಾಗಿದೆ. ಇಟ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಜುಡಿಷಿಯರಿ ಟು ದ ಜುಡಿಷಿಯರಿ. ನ್ಯಾಯಾಂಗಕ್ಕೆ ಹೊರಡಿಸಬಹುದಾಗಿದೆ. ಚೂಸ್ ದ ಕರೆಕ್ಟ್ ಆನ್ಸರ್. ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನಾವು ನೋಡಬೇಕಾಗಿದೆ. ಎಲ್ಲಿ 1 ಆ್ಯಂಡ್ 2, ಬಿ 2 ಆ್ಯಂಡ್ 3, ಸಿ 1 ಆ್ಯಂಡ್ 3, ಡಿ ಆಲ್ ಆಫ್ ದ ಎಬವ್. ಸೊ ಒಂದೊಂದಾಗಿ ನಾವು ನೋಡಿದರೆ, ಇಟ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಜುಡಿಷಿಯರಿ ಟು ದ ಲೆಜಿಸ್ಲೇಷನ್ಸ್. ಅಂದರೆ ಈ ಶಾಸಕಾಂಗದ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳಿಗೆ ಅಥವಾ ಅಧಿಕಾರಿಗಳಿಗೆ, ಶಾಸಕಾಂಗಕ್ಕೆ ಸದಸ್ಯರುಗಳಿಗೆ ಇದನ್ನು ನಾವು ಹೊರಡಿಸಬಹುದು. ಯಾರು? ನ್ಯಾಯಾಂಗ ಅಂತ. ಉದಾಹರಣೆಗೆ ಕೋವಾರೆಂಟನ್ನು MP ಗಳಿಗೆ MLAಗಳು ತಮ್ಮ ಆಯ್ಕೆಯನ್ನು ಕುರಿತಾಗಿ ಬಂದಂಥ ಡಿಸ್ಪ್ಯೂಟ್ಸ್ಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಈ ರೀತಿಯ ಕೋವಾರೆಂಟನ್ನು ಹೊರಡಿಸುವ ಮೂಲಕ ಅವರ ಆಯ್ಕೆಯ ಊರ್ಜಿತತೆಯನ್ನು ಪ್ರಶ್ನಿಸಬಹುದಾಗಿದೆ. ಸೊ ಹಾಗಾಗಿ ಜುಡಿಷಿಯರಿಯಿಂದ ಲೆಜಿಸ್ಲೇಟರ್ಗೆ ಅದನ್ನು ಹೊರಡಿಸಬಹುದಾಗಿದೆ. ಇಟ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಜುಡಿಷಿಯರಿ ಟು ದ ಎಕ್ಸಿಕ್ಯೂಟಿವ್. ಸೊ ಕಾರ್ಯಾಂಗಕ್ಕೂ ಕೂಡ ಇದನ್ನು ಹೊರಡಿಸಬಹುದಾಗಿದೆ. ಸೊ ಕಾರ್ಯಾಂಗಕ್ಕೂ ಕೆಲವೊಂದು ರಿಟ್ಗಳನ್ನು ಹೊರಡಿಸಲಾಗ್ತದೆ. ಸೊ ಹಾಗೆ ಹೊರಡಿಸುವ ಮೂಲಕ ಉದಾಹರಣೆಗೆ ಮ್ಯಾಂಡಮಸ್, ನಾವು ಆದೇಶಿಸಿದ್ದೇವೆ ಅನ್ನುವಂಥ ಅರ್ಥ ಬರುತ್ತೆ. ವಿ ಕಮ್ಯಾಂಡ್ ಅನ್ನುವಂಥ ಮ್ಯಾಂಡಮಸನ್ನು ಅದನ್ನು ನ್ಯಾಯಾಂಗಕ್ಕೂ ಹೊರಡಿಸ್ಬೋದು. ಜೊತೆಗೆ ಸರ್ಕಾರದ ಯಾವುದೇ ಇಲಾಖೆ ಅವುಗಳಿಗೆ ಹೊರಡಿಸಬಹುದಾಗಿದೆ. ಇನ್ನು ಹೆಬಿಯಸ್ ಕಾರ್ಪಸನ್ನು ಕೂಡ ಕೆಲವು ಬಾರಿ ಅಂಥ ಸಂಬಂಧಪಟ್ಟ ಇಲಾಖೆಗಳಿಗೆ ಹೊರಡಿಸುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇದು ಕೂಡ ಸರಿಯಾಗಿದೆ. ಇನ್ನು ಜುಡಿಷರಿ ಟು ದ ಜುಡಿಷಿಯರಿ, ನ್ಯಾಯಾಂಗ ತನ್ನದೇ ನ್ಯಾಯಾಂಗದ ಇಲಾಖೆಗಳಿಗೆ ಅಥವಾ ಸಂಬಂಧಿಸಿದವರಿಗೆ ಇದನ್ನು ಹೊರಡಿಸಬಹುದಾಗಿದೆ. ಸೊ ಇದು ಕೂಡ ಸರಿಯಾಗಿದೆ. ಯಾಕೆಂದರೆ ನಾವು ಸರ್ಶ್ಯೂರರಿ ಮತ್ತು ಪ್ರೊಹಿಬಿಷನ್ಗಳನ್ನು ತನ್ನ ಕೆಳ ಹಂತದ ನ್ಯಾಯಾಲಯಗಳಿಗೆ, ಅದೇ ರೀತಿ ಟ್ರಿಬ್ಯುನಲ್ಸ್ಗಳಿಗೆ, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಕೋರ್ಟ್ಗಳು ಇಶ್ಯೂ ಮಾಡೋದನ್ನು ನೋಡ್ತೀವಿ. ಹಾಗಾಗಿ ಈ ಮೂರೂ ಹೇಳಿಕೆಗಳು ಸರಿಯಾಗಿದೆ. ಆನ್ಸರ್ ಆಲ್ ಆಫ್ ದ ಎಬವ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ರಿಟ್ ಆಫ್ ಹೆಬೆಸ್ ಕಾರ್ಪಸ್. ಹೆಬೆಸ್ ಕಾರ್ಪಸ್ಗೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ಗಮನಿಸಿ ಆನ್ಸರನ್ನು ಕೊಡಬೇಕಾಗಿದೆ. ಇಟ್ ಕ್ಯಾನ್ ಬಿ ಇಶ್ಯೂಡ್ ಬೈ ಈವನ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಜಿಲ್ಲಾ ಹಂತದ ಜಿಲ್ಲಾ ಸತ್ರ ನ್ಯಾಯಾಲಯಗಳು ಕೂಡ ಈ ಒಂದು ರಿಟ್ಟನ್ನು ಹೆಬಿಯಸ್ ಕಾರ್ಪಸನ್ನು ಹೊರಡಿಸ್ತವೆ ಅನ್ನುವಂಥ ವಾಕ್ಯ ಇದೆ. ಇಟ್ ಕ್ಯಾನ್ ಬಿ ಇಶ್ಯೂಡ್ ಅಗೇನ್ಸ್ಟ್ ಪ್ರೈವೇಟ್ ಇಂಡಿವಿಜುವಲ್ಸ್ ಟು. ಒಬ್ಬ ಖಾಸಗಿ ವ್ಯಕ್ತಿಯ ವಿರುದ್ಧವೂ ಕೂಡ ಇವುಗಳನ್ನು ಹೊರಡಿಸಬಹುದಾಗಿದೆ. ಇಟ್ ಕೆನಾಟ್ ಬಿ ಇಶ್ಯೂಡ್ ವೆನ್ ದ ಡಿಟೆನ್ಷನ್ ಆಫ್ ದ ಪರ್ಸನ್ ಈಸ್ ಲಾಫುಲ್. ಒಬ್ಬ ವ್ಯಕ್ತಿಯ ಕಾನೂನು ಪ್ರಕಾರವಾಗಿಯೇ ಬಂಧಿತನಾಗಿದ್ದರೆ ಆತನ ವಿರುದ್ಧ ಇವುಗಳನ್ನು ಹೆಬಿಯಸ್ ಕಾರ್ಪಸನ್ನು ಹೊರಡಿಸುವಂತಿಲ್ಲ ಅನ್ನುವಂಥ ಮೂರು ಹೇಳಿಕೆಗಳಿವೆ. ಸೊ ಚೂಸ್ ದ ಕರೆಕ್ಟ್ ಆನ್ಸರ್. ಎ 1 ಆ್ಯಂಡ್ 2 ಓನ್ಲಿ ಇದೆ, ಬಿ 2 ಆ್ಯಂಡ್ 3, ಸಿ 1 ಆ್ಯಂಡ್ 3, ಡಿ ಆಲ್ ಆಫ್ ದ ಎಬವ್. ಸೊ ಇಲ್ಲಿ ಹೆಬಿಯಸ್ ಕಾರ್ಪಸನ್ನು ನಾವು ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳು ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಮಾತ್ರ ರಿಟ್ ಹೊರಡಿಸುವ ಆದೇಶ ಇದೆ. ಹಾಗಾಗಿ ಒಂದನೇ ಹೇಳಿಕೆ ತಪ್ಪಾಗಿದೆ. ಇಟ್ ಕ್ಯಾನ್ ಬಿ ಇಶ್ಯೂಡ್ ಅಗೇನ್ಸ್ಟ್ ಪ್ರೈವೇಟ್ ಇಂಡಿವಿಜುವಲ್ಸ್ ಆಲ್ಸೋ. ಓಕೆ, ಹೆಬಿಯಸ್ ಕಾರ್ಪಸನ್ನು
ಕೇವಲ ಕಾರ್ಯಾಂಗಕ್ಕೆ ಅಥವಾ ಅಲ್ಲ, ಜೊತೆಗೆ ಒಬ್ಬ ಖಾಸಗಿ ವ್ಯಕ್ತಿಗೂ ಕೂಡ ನಾವು ಹೆಬಿಯಸ್ ಕಾರ್ಪಸನ್ನು, ಅಂದರೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದರೆ, ಅವನನ್ನು ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿದ್ರೆ ಅವನನ್ನು ಬಾಡಿ ಪ್ರೆಸೆಂಟ್ ಮಾಡುವಂತೆ ಈ ಹೆಬಿಯಸ್ ಕಾರ್ಪಸನ್ನು ಕೋರ್ಟು ಹೊರಡಿಸಬಹುದಾಗಿದೆ. ಒಬ್ಬ ಖಾಸಗಿ ವ್ಯಕ್ತಿಯ ಮೇಲೆ ಕೂಡ ಹೊರಡಿಸಬಹುದು. ಇಟ್ ಕೆನಾಟ್ ಬಿ ಇಶ್ಯೂಡ್ ದ ಡಿಟೆನ್ಷನ್ ಆಫ್ ದ ಪರ್ಸನ್ ಈಸ್ ಲಾಫುಲ್. ಒಬ್ಬ ವ್ಯಕ್ತಿಯನ್ನು ಶಾಸನಾತ್ಮಕವಾಗಿ ಅಥವಾ ಕಾನೂನುಬದ್ಧವಾಗಿಯೇ ಆತನ ಬಂಧನದಲ್ಲಿ ಇರಿಸಿದರೆ ಆಗ ಇದನ್ನು ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಕೂಡ ಸರಿಯಾಗಿರುವಂಥದ್ದು. ಅಕ್ರಮ ಬಂಧನದ ವಿರುದ್ಧ ಮಾತ್ರ ಹೆಬಿಯಸ್ ಕಾರ್ಪಸನ್ನು ಹೊರಡಿಸಲಾಗ್ತದೆ. ಹಾಗಾಗಿ ಸರಿಯಾದ ಆಯ್ಕೆ 2 ಮತ್ತು 2 and 3 ಬಿ ಇಲ್ಲಿ ಸರಿಯಾದ ಆಯ್ಕೆಯಾಗಿದೆ. Writ of mandamus is command issued by the court. It can be issued to, ಅಂದರೆ ಈ ಮ್ಯಾಂಡಮಸನ್ನು ಕೋರ್ಟ್ಗಳು ಯಾರ್ಯಾರಿಗೆ ಇಶ್ಯೂ ಮಾಡಬಹುದು ಅಂತ. ಫಸ್ಟ್ ಒನ್ ಗವರ್ನರ್ಸ್, ಸೆಕೆಂಡ್ ಟ್ರಿಬ್ಯುನಲ್ಸ್, ಥರ್ಡ್ ಒನ್ ಇನ್ಫೀರಿಯರ್ ಕೋರ್ಟ್ಸ್. ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಮ್ಯಾಂಡಮಸ್ ಆಲ್ರೆಡಿ ನಾನು ಹೇಳಿದಾಗೆ ಇದು ವಿ ಕಮ್ಯಾಂಡ್ ಅನ್ನುವಂಥದ್ದು. ಸೊ ಇದನ್ನು ತನ್ನ ಕೆಳ ಹಂತದ ನ್ಯಾಯಾಲಯಗಳಿಗೆ ಮತ್ತು ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂಥ ಯಾವ್ಯಾವ ಸಂಸ್ಥೆಗಳಿವೆ ಅವುಗಳ ವಿರುದ್ಧ ಕೂಡ ಹೊರಡಿಸ್ಬೋದಾಗಿದೆ. ಆದರೆ ಗವರ್ನರ್ಗಳ ವಿರುದ್ಧ ಇದನ್ನು ಹೊರಡಿಸುವ ಹಾಗಿಲ್ಲ. ಒಂದು ರಾಜ್ಯದ ರಾಜ್ಯಪಾಲರ ವಿರುದ್ಧ ಈ ರೀತಿಯ ಮ್ಯಾಂಡಮಸನ್ನು ಕೋರ್ಟ್ಗಳು ಹೊರಡಿಸುವ ಹಾಗಿಲ್ಲ. ಅದೊಂದು ಸಂವಿಧಾನಾತ್ಮಕ ಹುದ್ದೆ. ಇನ್ನು ಟ್ರಿಬ್ಯುನಲ್ಸ್ಗಳ ವಿರುದ್ಧ ಮತ್ತು ತನ್ನ ಕೆಳ ಹಂತದ ಕೋರ್ಟ್ಗಳ ವಿರುದ್ಧ ಹೊರಡಿಸಬಹುದಾಗಿದೆ. ಹಾಗಾಗಿ 2 ಮತ್ತು 3 ಇಲ್ಲಿ ಸರಿಯಾದ ಆಯ್ಕೆ. ಬಿ is the right answer. Okay. Writ of mandamus cannot be issued by the High Court against. ಸೊ ಈ ಮ್ಯಾಂಡಮಸನ್ನು ಹೈಕೋರ್ಟು ಈ ಕೆಳಗಿನ ಯಾರ ವಿರುದ್ಧ ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಕೆನಾಟ್ ಬಿ ಇಶ್ಯೂಡ್, ಯಾರ ವಿರುದ್ಧ ಇಶ್ಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದನೇದು ಎ ಪ್ರೈವೇಟ್ ಇಂಡಿವಿಜುವಲ್, ಎನಿ ಗೌರ್ನಮೆಂಟ್ ಅಫಿಷಿಯಲ್, ಎ ಸಬಾರ್ಡಿನೇಟ್ ಕೋರ್ಟ್. ಸೊ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಸೊ ಇದು ಕೂಡ ಮ್ಯಾಂಡಮಸ್ಗೆ ಸಂಬಂಧಪಟ್ಟ ರಿಟ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಮ್ಯಾಂಡಮಸನ್ನು ಯಾರ ವಿರುದ್ಧ ಹೊರಡಿಸುವಂತಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಈಗ ಹೆಬಿಯಸ್ ಕಾರ್ಪಸನ್ನು ಬಿಟ್ಟರೆ ಭಿನ್ನ ಯಾವುದೇ ರಿಟ್ಗಳನ್ನು ಒಬ್ಬ ಖಾಸಗಿ ವ್ಯಕ್ತಿಯ ಮೇಲೆ ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮ್ಯಾಂಡಮಸನ್ನು ಕೂಡ ನಾವಿಲ್ಲಿ ಈ ಪ್ರೈವೇಟ್ ಇಂಡಿವಿಜುವಲ್ಸ್ಗಳ ವಿರುದ್ಧ ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯಾರ ವಿರುದ್ಧ ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆರೋದಂತ ಇದು ಇಲ್ಲಿ ಸರಿಯಾದ ಆಯ್ಕೆಯಾಗುತ್ತೆ. ಪ್ರೈವೇಟ್ ಇಂಡಿವಿಜುವಲ್ಸ್ಗಳ ವಿರುದ್ಧ ಹೊರಡಿಸುವ ಹಾಗಿಲ್ಲ. ಇನ್ನು ಎನಿ ಗೌರ್ಮೆಂಟ್ ಅಫಿಷಿಯಲ್ಸ್ಗಳ ವಿರುದ್ಧ ಹೊರಡಿಸ್ಬೋದಾಗಿದೆ. ಅದೇ ರೀತಿ ಸಬಾರ್ಡಿನೇಟ್ ಕೆಳ ಹಂತದ ಕೋರ್ಟ್ಗಳ ವಿರುದ್ಧ ಕೂಡ ಹೊರಡಿಸಬಹುದಾಗಿದೆ. ಇಲ್ಲಿ ಸರಿಯಾದ ಆಯ್ಕೆ C1 ಓನ್ಲಿ. ಸರಿ, ಎ ಸಿಯಲ್ಲಿರುವಂಥ 1 ಓನ್ಲಿ. ಎ ಇಸ್ ದ ರೈಟ್ ಆನ್ಸರ್. ದ ರಿಟ್ ಆಫ್ ದ ಸರ್ಶ್ಯೂರರಿ ಈಸ್ ಇಶ್ಯೂಡ್ ಬೈ ಎ ಹೈಯರ್ ಕೋರ್ಟ್ ಟು ಎ ಲೋಯರ್ ಕೋರ್ಟ್ ಆರ್ ಟ್ರಿಬ್ಯುನಲ್. ಸರ್ಶ್ಯೂರರಿಯನ್ನು ತನ್ನ ಕೆಳ ಹಂತದ ನ್ಯಾಯಾಲಯಗಳಿಗೆ ಮತ್ತು ಈ ನ್ಯಾಯಮಂಡಳಿಗಳಿಗೆ ಹೈಯರ್ ಕೋರ್ಟ್ಗಳು ಇಶ್ಯೂ ಮಾಡಬಹುದು ಅಂತ ಇದೆ. ಇದು 1ನೇ ಹೇಳಿಕೆಯಾಗಿದೆ. ಇನ್ನು 2ರಲ್ಲಿ ಜುಡಿಷರಿ ಟು ದ ಎಕ್ಸಿಕ್ಯೂಟಿವ್. ಸೊ ಸರ್ಶ್ಯೂರಿಯರಿಯನ್ನು ಜುಡಿಷರಿಯಿಂದ ಎಕ್ಸಿಕ್ಯೂಟಿವ್ಗೆ, ನ್ಯಾಯಾಂಗವು ಕಾರ್ಯಾಂಗಕ್ಕೆ ವಿಸ್ತರಿಸಬಹುದಾಗಿದೆ ಅಂತ ಇದೆ. ಇನ್ನು ಜುಡಿಷರಿ ಟು ದ ಲೆಜಿಸ್ಲೇಚರ್, ನ್ಯಾಯಾಂಗವು ಶಾಸಕಾಂಗಕ್ಕೆ ಇದನ್ನು ಇಶ್ಯೂ ಮಾಡಬಹುದಾಗಿದೆ ಅಂತ ಇದೆ. ಇನ್ನು ಎ ಹೈಯರ್ ಕೋರ್ಟ್ ಟು ಇಟ್ಸ್ ಆಫೀಸರ್ಸ್, ತನ್ನ ಉನ್ನತ ನ್ಯಾಯಾಲಯ ತನ್ನ ಸಂಬಂಧಿಸಿದ ಅಧಿಕಾರಿಗಳಿಗೆ ಇದನ್ನು ಇಶ್ಯೂ ಮಾಡ್ಬೋದಂತ ಇದೆ. ಹಾಗಾಗಿ ಸರ್ಶ್ಯೂರರಿ ಅನ್ನುವಂಥ ರಿಟ್ಟು ಉನ್ನತ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ತನ್ನ ಕೆಳ ಹಂತದ ನ್ಯಾಯಾಲಯಗಳಿಗೆ ಮತ್ತು ಸಂಬಂಧಪಟ್ಟ ನ್ಯಾಯಮಂಡಳಿಗಳಿಗೆ ವಿಧಿಸಬಹುದಾಗಿದೆ. ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಎ ಟ್ರಿಬ್ಯುನಲ್ ಮತ್ತು ಲೋಯರ್ ಕೋರ್ಟ್. The right to property is a legal right and not a fundamental right. This has which of the following implications?
ಸೊ ಈಗ ಆಸ್ತಿಯ ಹಕ್ಕು ಅನ್ನುವಂಥದ್ದು ಕಾನೂನುಬದ್ಧ ಹಕ್ಕಾಗಿದೆ. ಇದು ಇವತ್ತು ಮೂಲಭೂತ ಹಕ್ಕಾಗಿ ಉಳ್ಕೊಂಡಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ ಅಂತ ಹೇಳ್ತಾ ಇದ್ದಾನೆ. ದೆರ್ ಇಸ್ ನೋ ಗ್ಯಾರಂಟಿ ರೈಟ್ ಟು ಕಂಪೆನ್ಸೇಷನ್ ಇನ್ ಕೇಸ್ ಆಫ್ ಅಕ್ವಿಜಿಷನ್ ಆಫ್ ಎ ಪ್ರೈವೇಟ್ ಪ್ರಾಪರ್ಟಿ ಬೈ ದ ಸ್ಟೇಟ್. ರಾಜ್ಯ ಏನಾದರೂ ಒಬ್ಬ ವ್ಯಕ್ತಿಯ ಖಾಸಗಿ ಆಸ್ತಿಯನ್ನು ವಶಪಡಿಸಿಕೊಂಡಲ್ಲಿ ಅದಕ್ಕೆ ಯಾವುದೇ ರೀತಿಯ ಪರಿಹಾರವನ್ನು ಕೊಡುವಲ್ಲಿ ಖಾತ್ರಿಯನ್ನು ನೀಡಿರುವುದಿಲ್ಲ. ಕೊಡ್ಬೋದು, ಕೊಡದೇನೆ ಇರ್ಬೋದು, ನೋ ಗ್ಯಾರಂಟಿ ಅನ್ನುವಂಥದ್ದು ಒಂದು ಹೇಳಿಕೆ. ಸೊ ಇಟ್ ಕ್ಯಾನ್ ಬಿ ರೆಗ್ಯುಲೇಟೆಡ್ ವಿತೌಟ್ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೈ ಆನ್ ಆರ್ಡಿನರಿ ಲಾ ಆಫ್ ದ ಪಾರ್ಲಿಮೆಂಟ್. ಸೊ ಇದೊಂದು ಲೀಗಲ್ ರೈಟ್ ಆಗಿರೋದ್ರಿಂದ ಸಂಸತ್ತು ಒಂದು ಸಾಮಾನ್ಯ ಕಾಯ್ದೆಯ ಮೂಲಕ ಈ ಒಂದು ಕಾಯ್ದೆಯನ್ನು, ಪ್ರಾಪರ್ಟಿ ಕಾಯ್ದೆಯನ್ನು ನಿಯಂತ್ರಿಸಬಹುದಾಗಿದೆ ಅನ್ನುವಂಥದ್ದು ಇದೆ. ಸೊ ಈ ಎರಡೂ ಹೇಳಿಕೆಗಳು ಕೂಡ ಇಲ್ಲಿ ಮೇಲಿನ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ನೋಡಿದರೆ ಸರಿಯಾಗಿದೆ. ಯಾಕೆಂದರೆ ಇಟ್ಸ್ ನಾಟ್ ಎ ಫಂಡಮೆಂಟಲ್ ರೈಟ್, ನಾವು ಇಟ್ಸ್ ಎ ಲೀಗಲ್ ರೈಟ್. ಹಾಗಾಗಿ ದೇರ್ ಇಸ್ ನೋ ಗ್ಯಾರಂಟಿ ಆಫ್ ದ ಕಾಂಪನ್ಸೇಷನ್. ಹಾಗಾಗಿ ಇದು ಹೇಳಿಕೆ ಸರಿಯಾಗಿದೆ. ಇನ್ನು ಎರಡನೇದು, ಇಟ್ ಕ್ಯಾನ್ ಬಿ ರೆಗ್ಯುಲೇಟೆಡ್. ಎಸ್, ಇದನ್ನು ನಾವು ನಿಯಂತ್ರಿಸಬಹುದು ಸಂಸತ್ತು ಸರಳವಾದಂತಹ ಒಂದು ಕಾಯ್ದೆಯ ಮೂಲಕ. ಯಾಕಂದರೆ ಇದು ಇವಾಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಫಂಡಮೆಂಟಲ್ ರೈಟ್ ಅಲ್ಲ. ಹಾಗಾಗಿ ಮೇಲಿನ ಎರಡೂ ಹೇಳಿಕೆಗಳು ಸರಿಯಾಗಿದೆ. ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಷ್ಟು ಮೂಲಭೂತ ಹಕ್ಕುಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ರೈಟ್ಗಳಿಗೆ ಸಂಬಂಧಿಸಿದ ಒಂದಿಷ್ಟು ಬಹುಮುಖ್ಯವಾದಂಥ ಆಯ್ಕೆಗಳಾಗಿವೆ ಸ್ನೇಹಿತರೆ. ಸೊ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ರಾಜ್ ಪಾಲಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.